ಇನ್ನು ಪ್ರಧಾನಿ ಮೋದಿ ತವರಲ್ಲಿ ಕಾಂಗ್ರೆಸ್ ರಣತಂತ್ರವನ್ನ ಹೆಣಿತಾ ಇದೆ. ಗುಜರಾತ್ನಲ್ಲಿ ಇವತ್ತಿನಿಂದ 2 ದಿನ ಎಐಸಿಸಿ ಸಭೆಯನ್ನ ಆಯೋಜನೆ ಮಾಡಿದೆ. 64 ವರ್ಷಗಳ ಬಳಿಕ ಗುಜರಾತ್ನಲ್ಲಿ ಅಧಿವೇಶನ ನಡೀತಾ ಇರೋದು. ಗುಜರಾತ್ನ ಅಹಮದಾಬಾದ್ನಲ್ಲಿ ಈ ಬಾರಿ ಅಧಿವೇಶನಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದಾರೆ. 2 ದಿನ ನಡೆಯಲಿರುವಂತಹ ಸಭೆ ಇದು. ಗುಜರಾತ್ನ ಅಹಮದಾಬಾದ್ನ ಶಾಹಿಬಾಗ್ನಲ್ಲಿರುವಂತಹ ಐತಿಹಾಸಿಕ ಸರ್ದಾರ್ ಸ್ಮಾರಕದಲ್ಲಿ ಸಭೆ ಇದೆ. ಸಂಕಲ್ಪ ಸಂಘರ್ಷ ಸಮರ್ಪಣ ಅನ್ನುವಂಥದ್ದು 3 ಧ್ಯೇಯ ವಾಕ್ಯಗಳು. ಸೊ ಆ ಹೆಸರಿನ ಅಡಿಯಲ್ಲಿ ಅಧಿವೇಶನ ನಡೀತಾ ಇದೆ. ಸಬರಮತಿ ನದಿಯ ದಡದಲ್ಲೇ ಈ ಮೀಟಿಂಗ್ ನಡೆಯುತ್ತೆ. ಇವತ್ತು ಮಧ್ಯಾಹ್ನದಿಂದ ಆರಂಭವಾಗುತ್ತೆ. ಈಗಾಗಲೇ ಗುಜರಾತ್ಗೆ ಬಂದಿರುವಂತಹ ಒಂದಷ್ಟು ಜನ ನಾಯಕರುಗಳು ಈಗಾಗಲೇ ರಾಜ್ಯದಿಂದಲೂ ಕೂಡ CM DCM ಎಲ್ಲರೂ ಕೂಡ ಈ ಅಧಿವೇಶನದಲ್ಲಿ ಪಾಲ್ಗೊಳ್ತಾರೆ. ಎಐಸಿಸಿ ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ ಖರ್ಗೆ ಅವರ ಅಧ್ಯಕ್ಷತೆಯಲ್ಲಿ ನಡೀತಾ ಇರುವಂತಹ ಎಐಸಿಸಿ ಅಧಿವೇಶನ ಇದು. ಹಾಗೆ ಸಂಸದೀಯ ಅಧ್ಯಕ್ಷತೆ ಸ್ಥಾನವನ್ನು ಸೋನಿಯಾ ಗಾಂಧಿ ಅವರು ವಹಿಸ್ಕೋತಾರೆ. ವಿಪಕ್ಷ ನಾಯಕರಾಗಿರುವಂಥ ರಾಹುಲ್ ಗಾಂಧಿ ಆಗಮಿಸ್ತಾ ಇದ್ದಾರೆ. ಸೊ ಹೀಗೆ ಘಟಾನುಘಟಿ ನಾಯಕರುಗಳೆಲ್ಲರೂ ಕೂಡ ಇವತ್ತು ಎಐಸಿಸಿ ಅಧಿವೇಶನದಲ್ಲಿ ಪಾಲ್ಗೊಳ್ತಾರೆ. ಮುಂಬರುವಂಥ ವಿಧಾನಸಭಾ ಚುನಾವಣೆಗಳಲ್ಲಿ ಹೇಗೆ ಮುನ್ನುಗ್ಗಬೇಕು, ಹೇಗೆ ಕಾರ್ಯತಂತ್ರವನ್ನು ಹೆಣಿಬೇಕು, ಗುಜರಾತ್ನಲ್ಲಿ ಕಾಂಗ್ರೆಸ್ಸನ್ನು ಹೇಗೆ ಬಲಗೊಳಿಸಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲೂ ಕೂಡ ಇವತ್ತಿನ ಅಧಿವೇಶನದಲ್ಲಿ ಚರ್ಚೆಗಳು ಆಗುತ್ತವೆ. ನೋಡಿ, ಒಂದಷ್ಟು ಜನ ಕಾಂಗ್ರೆಸ್ನ ಹಿರಿಯ ನಾಯಕರುಗಳೆಲ್ಲರೂ ಕೂಡ ಗುಜರಾತ್ಗೆ ಹೊರಟಿರುವಂಥದ್ದು ವಿಶೇಷ ವಿಮಾನದಲ್ಲಿ. ಅದರ ಇನ್ಸೈಡ್ ವಿಜುವಲ್ಸನ್ನು ನೋಡ್ತಾ ಇದ್ರಿ. ಬನ್ನಿ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಹರೀಶ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಹರೀಶ್, 64 ವರ್ಷಗಳ ಬಳಿಕ ಗುಜರಾತ್ನಲ್ಲಿ ನಡೀತಾ ಇರುವಂತಹ ಈ ಅಧಿವೇಶನ, ಇಷ್ಟು ವರ್ಷ ಬೇಕಾಯ್ತಾ ಗುಜರಾತ್ನಲ್ಲಿ ಮತ್ತೊಮ್ಮೆ ಅಧಿವೇಶನ ಮಾಡೋದಕ್ಕೆ ಅನ್ನುವಂಥದ್ದು ಸಹಜವಾದಂಥ ಒಂದು ಪ್ರಶ್ನೆ. ಬಟ್ ಅದನ್ನು ಬದಿಗಿರಿಸಿದ್ರು ಕೂಡ ಇವತ್ತಿನ ಈ 2 ದಿನಗಳ ಕಾಲದ ಅಧಿವೇಶನದ ಪ್ರಮುಖ ಉದ್ದೇಶ ಏನು? ಕಾಂಗ್ರೆಸ್ ಯಾವ ರೀತಿಯಾಗಿ ಕಾರ್ಯತಂತ್ರವನ್ನು ಹೆಣಿಬೇಕು, ಮತ್ತೆ ಪುಟಿದೇಳಬೇಕು ಅನ್ನುವಂಥ ಒಂದು ವಿಶ್ವಾಸ ಹೇಗೆ ತೋರಿಸ್ತಾ ಇದೆ ಈಗ ಸದ್ಯಕ್ಕೆ ಕಾಂಗ್ರೆಸ್? ಯಾವಾಗ ಸ್ಟಾರ್ಟ್ ಆಗುತ್ತೆ, ಏನು ಡೀಟೇಲ್ಸ್ ಇದೆ ಹರೀಶ್? ಹೌದು ರೆಹಮಾನ್, ಲೋಕಸಭೆ ಚುನಾವಣೆಯ ಬಳಿಕ ಅಧಿವೇಶನ ನಡೆದಂತ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಒಂದು ಚಾಲೆಂಜ್ ಅನ್ನ ಹಾಕಿದ್ರು. ಎದುರಿಗೆ ಕೂತಂತಹ ಮೋದಿ ಅವರನ್ನ ಹೇಳಿ ಅಮಿತ್ ಶಾ ಅವರನ್ನ ಗುರಿಯಾಗಿಸಿಕೊಂಡು ಈ ಬಾರಿ ಗುಜರಾತ್ನಲ್ಲಿ ನಾವು ಗೆಲ್ತಾ ಇದ್ದೀವಿ, ನಾನು ನಿಮಗೆ ಚಾಲೆಂಜ್ ಮಾಡ್ತೀನಿ ಅನ್ನುವಂಥ ನಿಟ್ಟಿನಲ್ಲಿ ಅವರಿಗೆ ಸವಾಲನ್ನ ಹಾಕಿದ್ರು. ಅದೇ ರೀತಿಯಾಗಿ ಈ ಬಾರಿ ಗುಜರಾತ್ನಲ್ಲಿ ಒಂದು ಮಹತ್ವದ ಎಐಸಿಸಿ ಸಭೆಯನ್ನ ಮಾಡ್ತಾ ಇರುವಂಥದ್ದು. ಅಂದ್ರೆ ಈ ಬಾರಿ ಗುಜರಾತ್ ಅನ್ನ ಕಾಂಗ್ರೆಸ್ ಗೆಲ್ಲಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡ್ತಿರುವಂತದ್ದು. ಹಾಗಾಗಿ 6 ದಶಕಗಳ ಬಳಿಕ ಗುಜರಾತ್ ಕಾಂಗ್ರೆಸ್ ಇಂಥದ್ದೊಂದು ಮಹತ್ವದ ಸಭೆಯನ್ನ ಆಯೋಜನೆ ಮಾಡಲಿಕ್ಕೆ ಸಾಧ್ಯ ಆಗಿರುವಂತಹದ್ದು. ಇನ್ನು ಈ ಒಂದು ಸಮಾವೇಶದಲ್ಲಿ ಸುಮಾರು 6,000ಕ್ಕೂ ಹೆಚ್ಚು ನಾಯಕರುಗಳು, 3,000ಕ್ಕೂ ಹೆಚ್ಚು ಕಾರ್ಯಕರ್ತರು, ನಾಯಕರುಗಳು ಭಾಗಿಯಾಗ್ತಾರೆ. CWC ಸಭೆ ನಡೆಯುತ್ತೆ. ಈ ಸಭೆಯಲ್ಲಿ ಪಕ್ಷವನ್ನ ಹೇಗೆ ಸಂಘಟನೆ ಮಾಡಬೇಕು, ಮತ್ತೆ ಪಕ್ಷವನ್ನ ಮುಂದಿನ ಚುನಾವಣೆಗೆ ಹೇಗೆ ಚೈತನ್ಯಗೊಳಿಸಬೇಕು, ಅದರ ಜೊತೆಗೆ ಸರ್ಕಾರದ ವಿರುದ್ಧ, ಕೇಂದ್ರ ಸರ್ಕಾರದ ವಿರುದ್ಧ ಹೇಗೆ ಸಂಘಟಿತವಾಗಿ ಹೋರಾಟವನ್ನ ಮಾಡಬೇಕು, ಜೊತೆಗೆ ಇಂಡಿಯಾ ಮೈತ್ರಿಕೂಟದ ಪಕ್ಷಗಳನ್ನ ಹೇಗೆ ಜೊತೆಯಾಗಿ ತೆಗೆದುಕೊಂಡು ಹೋಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಮಗ್ರವಾದಂತಹ ಒಂದು ಚರ್ಚೆ ನಡೆಯುತ್ತೆ. ಇದು ಬೆಳಗಾವಿಯಲ್ಲಿ ನಡೀಬೇಕಾಗಿತ್ತು. ಆದರೆ ಬೆಳಗಾವಿಯಲ್ಲಿ ಮನಮೋಹನ್ ಸಿಂಗ್ ಅವರು ಸಾವನ್ನಪ್ಪಿದ ಕಾರಣದಿಂದ CWC ಸಭೆ ಮುಂದೂಡಲಾಯಿತು. ಹಾಗಾಗಿ ಅಹಮದಾಬಾದ್ನಲ್ಲಿ ಈ ಒಂದು ಸಭೆಯನ್ನು ಈಗ ಫಿಕ್ಸ್ ಮಾಡಲಾಗಿದೆ. ಇಲ್ಲಿ ಎಲ್ಲಾ ರೀತಿಯಾದಂತಹ ವಿಚಾರಗಳು ನಡೆಯುತ್ತೆ. ಜೊತೆಗೆ ಹಲವು ನಿರ್ಣಯಗಳನ್ನು ಕೂಡ ಮಂಡಿಸಲಾಗುತ್ತೆ. ಮುಂದೆ ಒಂದು 6 ರಾಜ್ಯಗಳ ಚುನಾವಣೆ ಇದೆ. ಈ 6 ರಾಜ್ಯಗಳಲ್ಲಿ ಹೇಗೆ ಪಕ್ಷವನ್ನು ಸಂಘಟಿಸಬೇಕು, ಮತ್ತೆ ಆ ರಾಜ್ಯಗಳಲ್ಲಿ ಹೇಗೆ ಚುನಾವಣೆ ಗೆಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಚರ್ಚೆಗಳು ನಡೀತವೆ. ಮತ್ತೆ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡಲಿಕ್ಕೆ ಅನೇಕ ವಿಚಾರಗಳಿದೆ. ಬೆಲೆ ಏರಿಕೆ, ಹಣದುಬ್ಬರ, ಮತ್ತೆ ವಕ್ಫ್ ವಿಚಾರಗಳಂತ ಆಗಿರಬಹುದು, ಮತ್ತೆ ಸಂವಿಧಾನವನ್ನು ಉಳಿಸುವಂತಹ ವಿಚಾರ ಆಗಿದೆ. ಈಗ ಸಾಕಷ್ಟು ವಿಚಾರಗಳನ್ನ ಕಾಂಗ್ರೆಸ್ ಮುನ್ನೆಲೆಗೆ ತರ್ತಾ ಇದೆ. ಈ ವಿಚಾರಗಳನ್ನು ಕೂಡ ಚರ್ಚೆ ಮಾಡುವಂತಹದ್ದು. ಇನ್ನು ಮುಖ್ಯವಾಗಿ ಪ್ರಿಯಾಂಕಾ ಗಾಂಧಿ ಅವರಿಗೂ ಕೂಡ ಪಕ್ಷದಲ್ಲಿ ಹೆಚ್ಚಿನ ಜವಾಬ್ದಾರಿಯನ್ನು ಕೊಡಬೇಕು ಅನ್ನುವಂಥದ್ದು. ಮುಖ್ಯವಾಗಿ ಈಗ ಪ್ರಿಯಾಂಕಾ ಗಾಂಧಿ ಅವರು ಈಗ ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದಾರೆ. ಅವರಿಗೆ ನಿರ್ದಿಷ್ಟವಾದಂತಹ ಇಂಥದ್ದೇ ಜವಾಬ್ದಾರಿ ಅನ್ನುವಂಥದ್ದಿಲ್ಲ. ಹೀಗಾಗಿ ಮುಂಬರುವಂತಹ ರಾಜ್ಯಗಳ ವಿಧಾನಸಭಾ ಚುನಾವಣೆಯಲ್ಲಿ ಅವರಿಗೆ ಇನ್ನಷ್ಟು ಹೆಚ್ಚಿನ ಜವಾಬ್ದಾರಿಯನ್ನು ಕೊಡುವ ದೃಷ್ಟಿಯಿಂದ ಕೂಡ ಈ ಒಂದು ಸಭೆಯಲ್ಲಿ, ಒಂದು ಎಐಸಿಸಿ ಸಭೆಯಲ್ಲಿ ಒಂದು ಮಹತ್ವದ ತೀರ್ಮಾನಗಳು ಆಗ್ತವೆ ಅನ್ನುವಂಥದ್ದು ಚರ್ಚೆ ನಡೀತಾ ಇದೆ ರೆಹಮಾನ್. ಓಕೆ, ಥ್ಯಾಂಕ್ ಯು ಹರೀಶ್.